ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಹೋಮ್ ಮೇಡ್ ಕಿಸಾನ್ ಜಾಮ್ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಮಂತ್ ಇಟ್ಟರು ಕೂಡ ಕೆಡದೇ ಇರೋಂತಹ ಗಿಂಜರ್ ಗಾರ್ಲಿಕ್ ಪೇಸ್ಟ್ನ ಯಾವ ಥರ ಮಾಡೋದು ಅಂತ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಇವತ್ತಿನ ವ್ಲಾಗ್ನ ನಮ್ಮ ಹಸ್ಬೆಂಡ್ನ ಆಫೀಸ್ಗೆ ಕಳಿಸಿ ಆಮೇಲೆ ಮಕ್ಕಳನ್ನು ಕೂಡ ಸ್ಕೂಲಿಗೆ ಕಳಿಸಿದ್ದಾದ್ಮೇಲೆ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ತುಂಬ ಕೆಲಸ ಜಾಸ್ತಿ ಆಗಿರೋದ್ರಿಂದ ಡೈಲಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಸಾರಿ ಫಾರ್ ದ್ಯಾಟ್. ಇನ್ಮೇಲಿಂದ ನಾನು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ. ಹೇರ್ ವಾಶ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದ್ಮೇಲೆ ದೇವರನ್ನ ಪೂಜೆ ಮಾಡ್ತಾ ಇದ್ದೀನಿ ಇವಾಗ. ಮ್ಯಾನಿಫೆಸ್ಟ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ನಾವು ಸ್ಪಿರಿಚುವಲ್ ಆಗಿ ಎಷ್ಟು ಕನೆಕ್ಟ್ ಆಗ್ತೀವಲ್ಲ ದೇವರಿಗೆ, ಅಷ್ಟು ನಾವು ಬೇಗ ನಾವು ಏನು ಮ್ಯಾನಿಫೆಸ್ಟ್ ಮಾಡ್ತೀವಲ್ಲ ಈಸಿಯಾಗಿ ಅದು ಡ್ರೀಮ್ ಕಮ್ ಟ್ರೂ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮ್ಯಾನಿಫೆಸ್ಟ್ ಮಾಡೋದು ಅಂತ ಅಂದರೆ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಅದು ಸ್ಪಿರಿಚುವಲ್ ಅಲ್ಲ, ಅದು ಬೇರೆನೇ ಅಂತ. ಖಂಡಿತವಾಗ್ಲೂ ಆ ಥರ ಅಲ್ಲ. ಸ್ಪಿರಿಚುವಲ್ ಅಂದ್ರೇ ಮ್ಯಾನಿಫೆಸ್ಟೇಷನ್ ಅಂದರೆ ಸ್ಪಿರಿಚುವಲ್ ಜರ್ನಿ ಅಂತಲೇ ಹೇಳ್ಬೋದು. ಸ್ಪಿರಿಚುವಲ್ ಅಂತ ಅಂದರೆ ಏನು, ದೇವರಿಗೆ ನಾವು ಎಷ್ಟು ಭಕ್ತಿಯನ್ನು ತೋರಿಸ್ತೀವಿ ಅದೇ ಸ್ಪಿರಿಚುವಲ್ ಅಂತ ಹೇಳ್ಬೋದು. ನಾನು ಪ್ರತಿದಿನ ಈ ಥರ ನಮ್ಮ ಮನೆ ಮುಂದೆ ದೀಪನ ಹಚ್ಚಿಡ್ತೀನಿ, ಬೆಳಗ್ಗೆ ಮತ್ತು ಸಂಜೆ. ಯಾಕಂದರೆ ಯೂನಿವರ್ಸ್ಗೋಸ್ಕರ ಅಂತ ಹೇಳ್ಬಿಟ್ಟು, ಗ್ರ್ಯಾಟಿಟ್ಯೂಡ್ಗೋಸ್ಕರ ನಾನು ಈ ದೀಪನ ಹಚ್ಚಿಡ್ತೀನಿ. ಈ ದೀಪನ ನಾನು ಈ ಥರ ಪ್ರತಿದಿನ ಮನೆ ಮುಂದೆ ಹಚ್ಚಿಡೋದ್ರಿಂದ, ಅಲಂಕಾರ ಮಾಡೋದ್ರಿಂದ ನನಗಂತೂ ತುಂಬಾ ಒಳ್ಳೆಯದಾಗಿದೆ. ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದ್ಸರಿ ಇಟ್ಕೊಂಡ್ಬಿಟ್ರೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಹೆಲ್ಪ್ ಆಗುತ್ತೆ. ಮಾರ್ನಿಂಗ್ ಟಿಫನ್ಗೆಲ್ಲ ಯೂಸ್ ಮಾಡ್ಕೋಬೇಕಾದ್ರೆ ನಾವು ಪ್ರತಿ ಸಾರಿನೂ ಪೇಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಸೊ ಹಾಗಾಗಿ ಈಸಿಯಾಗಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಒಂದು 80% ಅಷ್ಟು ನಾವು ಸಿಪ್ಪೆನ ತೆಗೆದಿದ್ದೀವಿ. ಇದು ನಮ್ಮ ಸ್ವಂತ ತೋಟದಲ್ಲಿ ಬೆಳೆದಿರುವಂತಹ ಬೆಳ್ಳುಳ್ಳಿ. ಇದಕ್ಕೆ ನಾವು ಯಾವುದೇ ಫೆಸ್ಟಿಸೈಡ್ಸ್ನ ಹಾಕಲ್ಲ. ಸೊ ಹಾಗಾಗಿ ತುಂಬ ದಪ್ಪ ಎಲ್ಲ ಇರೋದಿಲ್ಲ, ಹೈಬ್ರಿಡ್ ಥರ. ಇದು ಜವಾರಿ ಬೆಳ್ಳುಳ್ಳಿ, ಅದಕ್ಕೆ ತುಂಬ ಚಿಕ್ಕದಾಗಿರುತ್ತೆ. ಗಿಂಜರ್ನ ತೊಗೊಂಡಿದ್ದೀನಿ. 2 ಸೇಮ್ ಕ್ವಾಂಟಿಟಿ ತೊಗೋಬೇಕು. ತೂಕ ಮಾಡಿ ಅರ್ಧ kg ಬೆಳ್ಳುಳ್ಳಿ ತೊಗೋಬೇಕು, ಆಮೇಲೆ ಅರ್ಧ kg ಹಸಿ ಶುಂಠಿನ ತೊಗೋಬೇಕು. ಆಮೇಲೆ ಎಲ್ಲ ಹಸಿ ಶುಂಠಿನೂ ಕ್ಲೀನಾಗಿ ನೀವು ಒಂದು 1/2 hour ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ಅದ್ರ ಮೇಲಿನ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೋಬೇಕು. ನಾನಿವಾಗ ಈಕ್ವಲ್ ಕ್ವಾಂಟಿಟಿಯಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಹಸಿ ಶುಂಠಿ ಆಮೇಲೆ ಬೆಳ್ಳುಳ್ಳಿನ ಕರೆಕ್ಟಾಗಿ ಹಾಕಿಬಿಟ್ಟು ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿಬಿಟ್ಟು ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದು 1 ಮಂತ್ ಇಟ್ಟರು ಕೂಡ ಕೆಡೋದಿಲ್ಲ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಏನು ಹಾಕಿರ್ತೀರಲ್ಲ ಅದು ಪ್ರಿಸರ್ವೇಟಿವ್ ಥರ ವರ್ಕ್ ಆಗುತ್ತೆ. ಆಮೇಲೆ ನೀವು ಹೊರಗಡೆ ಏನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡ್ರೆ ಇಷ್ಟು ಕೆಟ್ಟದಾಗಿ ಮಾಡಿರ್ತಾರಲ್ಲ, ಅವ್ರು ಏನೂ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ. ಒಂದು ಸಾರಿ ನೀವು ಮಾಡಿ ನೋಡಿ, ನಮಗೆ ಎಷ್ಟೊಂದು ಕಷ್ಟ ಆಗುತ್ತೆ. ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದಾಗಿರ್ಬೋದು, ಹಸಿ ಶುಂಠಿ ಮೇಲಿನ ಸಿಪ್ಪೆ ತೆಗೆಯೋದಾಗಿರ್ಬೋದು, ಎಷ್ಟು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಅವ್ರು ನಮ್ಗೆ ಯಾಕೆ ಅಷ್ಟೊಂದು ಕೆಲಸ ಮಾಡಿ ನಿಮ್ಗೆ ಯಾಕೆ ಅವರು ಲಾಭ ಮಾಡಿಕೊಡ್ತಾರೆ? ತುಂಬ ಕಷ್ಟದ ಕೆಲಸ ಅವ್ರು ಯಾಕೆ ಮಾಡೋದಕ್ಕೆ ಹೋಗ್ತಾರೆ? ಅವರು ಕ್ಲೀನ್ ಮಾಡೋದೇ ಇಲ್ಲ. ಕೆಟ್ಟೋಗಿರೋ ಶುಂಠಿನೂ ಹಾಕ್ತಾರೆ, ಕೆಟ್ಟೋಗಿರೋ ಬೆಳ್ಳುಳ್ಳಿನೂ ಹಾಕ್ತಾರೆ, ಆಮೇಲೆ ಬೆಳ್ಳುಳ್ಳಿ ಮೇಲಿನ ಸಿಪ್ಪೆನೂ ತೆಗೆಯಲ್ಲ, ಹಾಗೆ ಬೆಳ್ಳುಳ್ಳಿನ ಡೈರೆಕ್ಟಾಗಿ ಹಾಕಿರ್ತಾರೆ. ಸಿಕ್ಕಾಪಟ್ಟೆ ಅವರು ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರೆ, ತುಂಬ ವರ್ಸ್ಟ್ ಲೆವೆಲ್ ಆಗಿ ಮಾಡಿರ್ತಾರೆ. ಹೊರ್ಗಡೆದು ಯಾರು ಬಳಸೋದಕ್ಕೆ ಹೋಗ್ಬೇಡಿ. ಇಷ್ಟು ದಿನ ಆಯಿತು ನಾನು ತಿಳುವಳಿಕೆ ಬಂದಾಗಿಂದನೂ ಕಿಚನಲ್ಲಿ ಒಂದೇ ಒಂದು ದಿನ ಹೊರಗಡೆಯಿಂದ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರೋದೇ ಇಲ್ಲ. ಪ್ರತಿ ಸಾರಿನೂ ನಮ್ಮ ಮನೇಲೇ ಮಾಡಿಟ್ಕೊಳ್ತೀನಿ. ನಾನಂತೂ ಈ ಥರ ಮಾಡ್ಕೊತೀನಿ. ಇಲ್ಲ ಅರ್ಜೆಂಟಲ್ಲಾದರೂ ಸರಿ ನಾನು ಆವಾಗಿನ ಮಾಡಿಕೊಂಡು ಡೈರೆಕ್ಟಾಗಿ ಆವಾಗಲೇ ಹಾಕೊಂಡ್ಬಿಡ್ತೀನಿ. ನಾನಿವಾಗ ನನ್ನ ಮಗನ ಸ್ಕೂಲ್ ಟೈಮ್ ಆಗಿತ್ತು. ಮಧ್ಯಾಹ್ನ 1 ಗಂಟೆಗೆ ಕರೆಕ್ಟಾಗಿ ನನ್ನ ಮಗನ ಸ್ಕೂಲು ಬಿಡುತ್ತೆ, ಚಿಕ್ಕ ಮಗಂದು. ಸೊ ಹಾಗಾಗಿ ಸ್ಕೂಲ್ಗೆ ಹೋಗಿ ನನ್ನ ಮಗನ್ನ ಕರ್ಕೊಂಡು ಬಂದಿದ್ದಾದಮೇಲೆ ಫಸ್ಟು ನಾನು ಮಾಡೋ ಕೆಲಸನೇ ಫ್ರೆಶ್ ಅಪ್ ಮಾಡಿಸ್ತೀನಿ ಮಕ್ಕಳಿಗೆ. ಫ್ರೆಶ್ ಅಪ್ ಮಾಡಿಸಿದ್ದಾದಮೇಲೆ ಊಟಕ್ಕೆ ಹಾಕ್ಕೊಡ್ತೀನಿ. ಬಟ್ ಇವತ್ತು ಒಂದು ಎಡವಟ್ಟು ಆಗಿಬಿಟ್ಟಿತ್ತು. ಏನಂದರೆ ನನ್ನ ಮಗನಿಗೆ ಇವತ್ತು ಲಂಚ್ ಬಾಕ್ಸ್ ಹಾಕಿ ಕಳಿಸೇ ಇಲ್ಲ ನಮ್ಮ ಮನೆಯವರು. ಅವ್ರಿಗೆ ಇವತ್ತು 1 ದಿನ ಕೊಟ್ಟಿದ್ದೀನಿ, ಪ್ರತಿದಿನ ನಾನೇ ಬಾಕ್ಸ್ ಹಾಕ್ತೀನಿ. ಇವತ್ತೊಂದು ದಿನ ನೀವು ಹಾಕ್ರಿ ಅಂತ ಹೇಳಿದ್ದಕ್ಕೆ 2 ಬಾಕ್ಸ್ನು ಏನು ಮಾಡಿದ್ದಾರೆ, ಇವ್ನಿಗೆ ಹಾಕೋ ಬಾಕ್ಸ್ನು ಕೂಡ ಅವ್ನು ಋತ್ವಿಕ್ನಿಗೆ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಅವನು ಬೆಳಗ್ಗೆ ಟಿಫನ್ ಕೂಡ ಮಾಡಿ ಹೋಗಿರಲಿಲ್ಲ, ಹಾಗಾಗಿ ತುಂಬ ಹೊಟ್ಟೆ ಹಚ್ಕೊಂಡು ಮನೆಗೆ ಬಂದಿದ್ದಾನೆ ಇವತ್ತು. ಅದಕ್ಕೋಸ್ಕರ ಫಸ್ಟು ಅವನಿಗೆ ಡ್ರೈ ಫ್ರೂಟ್ಸ್ನ ತಿನ್ನೋದಕ್ಕೆ ಕೊಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಹೊಟ್ಟೆ ಸಮಾಧಾನ ಆಗುತ್ತೆ, ಆಮೇಲೆ ಊಟಕ್ಕೆ ಆರಾಮಾಗಿ ಹಾಕ್ಕೊಡ್ಬೋದು. ಇವ್ನಿಗೆ ಇವಾಗ ಊಟ ಮಾಡಿಸಿ ಮಲಗಿಸ್ಬಿಟ್ರೆ ಆಯಿತು. ಆಮೇಲೆ ನಾನು ಜಾಮ್ ಮಾಡ್ಕೊಳ್ಳೋದಕ್ಕೆ ನನಗೂ ಕೂಡ ಟೈಮ್ ಸಿಗುತ್ತೆ.
ಅವ್ನಿಗೊಂದು ಕ್ಯೂರಿಯಾಸಿಟಿ, ಯಾಕಂದರೆ ಅವ್ನು ಇದೇ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತಾ ಇದ್ದು. ಇವಾಗ 2 ಡೇಸ್ ಆಯ್ತು ಅಷ್ಟೇ ಅವ್ನು ಸ್ಕೂಲ್ಗೆ ಹೋಗ್ತಾ ಇರೋದು. ಅವ್ನು ಸ್ಕೂಲಲ್ಲಿ ಏನಾಯಿತು ಅದೆಲ್ಲ ಹೇಳ್ತಾ ಇರ್ತಾನೆ. ಯಾರು ಏನಂದ್ರು, ಯಾರು ಏನು ಬೈದರು ಅದೆಲ್ಲ ಹೇಳ್ತಾ ಇದ್ದಾನೆ. ಇವತ್ತು ಅವ್ನಿಗೆ ಬಿಸ್ಕೆಟ್ ಕೊಟ್ರಂತೆ, ಅದ್ರ ಜೊತೆ ಕಾಫಿ ಟೀ ಏನೂ ಕೊಡಲಿಲ್ವಂತೆ, ಅದನ್ನೇ ಹೇಳ್ತಾ ಇದ್ದ ಅವನು. ಲಂಚ್ ಬಾಕ್ಸ್ ಹಾಕಿರ್ಲಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಅವ್ರ ಮ್ಯಾಮ್ ಅವ್ನಿಗೆ ಒಂದು 2 ಬಿಸ್ಕೆಟ್ನ ಕೊಟ್ಟಿದ್ರಂತೆ. ನಾನಿವಾಗ ಫ್ರೂಟ್ ಜಾಮ್ನ ಮಾಡ್ಕೊಳ್ಳೋದಕ್ಕಂತ ಫ್ರೂಟ್ಸ್ನ ತರಿಸಿದ್ದೆ ನಮ್ಮ ಮನೆಯವ್ರ ಹತ್ರ ಬೆಳಗ್ಗೆನೆ. ಸೊ ಅದನ್ನು ಇವಾಗ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಯಾವ್ದನ್ನ ಕ್ಲೀನ್ ಮಾಡ್ಕೋಬೇಕಲ್ಲ ಅದನ್ನ ಮಾಡ್ಕೊಳ್ತೀನಿ. ನೀವೇನಾದರೂ ಫ್ರೂಟ್ ಜಾಮ್ನ ಮಾಡ್ಕೊಳ್ಳುವಂಥ ಪ್ಲ್ಯಾನ್ ಇದ್ದರೆ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮಕ್ಕಳು ತಿಂತಾರೋ ಅಥವಾ ತಿನ್ನಲ್ವೋ ಅದು ಗೊತ್ತಿರಲ್ಲ. ಯಾಕಂದರೆ ಒಂದೊಂದು ಟೇಸ್ಟ್ ಒಂದೊಂದು ಮಕ್ಳಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಒಂದು ಆ್ಯಪಲ್ನ ತೊಗೊಳ್ಳಿ, ಒಂದು ಬನಾನಾನ ತೊಗೊಳ್ಳಿ, ಆಮೇಲೆ ಒಂದು ಹಾಫ್ ಪಪ್ಪಾಯನ ತೊಗೊಳ್ಳಿ. ಈ ಥರ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ನೋಡ್ಕೊಳ್ಳಿ. ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಒಂದು 2 ರಿಂದ 3 ವೆರೈಟಿ ಹಣ್ಣುಗಳಿದ್ರೆ ಸಾಕು. ಎಲ್ಲ ಥರದ ಹಣ್ಣುಗಳನ್ನು ಸೇರಿಸಲೇಬೇಕು ಅಂತ ಇಲ್ಲ. ನಾನಿವಾಗ ನನ್ನ ಕ್ಲಾಸ್ ಟೈಮ್ ಆಯಿತಾ ಅಥವಾ ಕ್ಲಾಸಿಂದ ಮೆಸೇಜ್ ಬಂತಾ ಅಂತ ಹೇಳಿ ನೋಡ್ತಾ ಇದ್ದೀನಿ. ಯಾಕಂದರೆ ಪ್ರತಿದಿನವೂ 3.5 hour to 4 hour ನಂದು ಕ್ಲಾಸ್ ಇರುತ್ತೆ. ಕ್ಲಾಸ್ ಅಂತೂ ಮಿಸ್ ಮಾಡೋ ಹಾಗೆ ಇರೋದಿಲ್ಲ. ಯಾಕಂತ ಅಂದರೆ ಇದು ಆನ್ಲೈನ್ ಕ್ಲಾಸ್ ಅಲ್ವಾ. ಸೊ ಹಾಗಾಗಿ ಲೈವ್ ಕ್ಲಾಸ್ ಆದರೆ ಟೀಚರ್ ಜೊತೆ ಆರಾಮಾಗಿ ನಾವು ಮಾತಾಡೋದು, ಕಮ್ಯುನಿಕೇಷನ್ ಬೇರೆ ಇರುತ್ತೆ. ಆನ್ಲೈನ್ ಕ್ಲಾಸಸ್ ಅಂದರೆ ನಾವು ಕ್ಲಾಸ್ ಮಿಸ್ ಮಾಡೋ ಹಾಗೆ ಇರಲ್ಲ. ಅವತ್ತಿನ ಕ್ಲಾಸ್ ಏನಾದರೂ ಮಿಸ್ ಆದರೆ ಅವತ್ತಿನ ಕ್ಲಾಸಲ್ಲಿ ಏನೇನು ನಡೀತು, ಏನೇನು ಹೇಳಿದರು ಅಂತ ಯಾರೂ ಬೇರೆಯವ್ರು ಹೇಳೋಕ್ಕಿರೋದಿಲ್ಲ ನಮಗೆ. ನಾನು ಹೌಸ್ ವೈಫ್ಗಳಿಗೆ ಏನು ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಯಾವತ್ತೂ ನಮ್ಮ ತಲೆನ ಖಾಲಿ ಇಟ್ಕೊಂಡು ಕೂತ್ಕೋಬಾರ್ದು. ಏನಾದರೂ ಅದಕ್ಕೆ ಕೆಲಸ ಕೊಡ್ತಾನೆ ಇರಬೇಕು. ಅಂದರೆ ನಮ್ಗೇನಾಗತ್ತೆ ಅಂದರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಇಲ್ಲ ಅಂತ ಅಂದರೆ ಬರೀ ಬೇರೆಯವ್ರ ಜೊತೆಗೆ ಸೇರಿಕೊಂಡು ಗಾಸಿಪ್ ಮಾಡ್ಕೋದು, ಇಲ್ಲ ಅಂತಂದರೆ ಅಕ್ಕಪಕ್ಕದವ್ರು ಏನು ಮಾಡ್ತಾ ಇದ್ದಾರೆ, ಏನು ಮಾತಾಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಆಗುತ್ತೆ. ಇಲ್ಲ ಅಂದರೆ ನಮ್ಗೆ ಬೇರೆಯವ್ರು ಏನಾದರೂ ಅಂದರೆ ಅದೇ ಒಂದು ಗುಂಗಲ್ಲಿ ಅರ್ಧ ಜೀವನನೇ ಕಳೆದಾಕ್ಬಿಡ್ತೀವಿ ನಾವು. ಆ ಥರ ಮಾಡೋದಕ್ಕೆ ಯಾರು ಹೋಗಬೇಡಿ. ಸಾಧ್ಯ ಆದಷ್ಟು ನಮ್ಮ ತಲೆನ ಬ್ಯುಸಿಯಾಗಿ ಇಟ್ಕೋಬೇಕು. ಯಾವ ಥರ ಅಂದರೆ ಏನಾದರೂ ಒಂದು ಕೆಲಸ ಇರಬೇಕು, ಏನಾದರೂ ಒಂದು ಆ್ಯಕ್ಟಿವ್ ಆಗಿರಬೇಕು ನಮ್ಮ ಮೈಂಡ್. ಎಂಟಿ ಮೈಂಡ್ ಈಸ್ ಡೆವಿಲ್ ವರ್ಕ್ಶಾಪ್ ಅಂತೆ. ಖಾಲಿ ತಲೆ ಇರೋದು ಭೂತಗಳ ವಾಸಸ್ಥಾನ ಅಂತೆ. ಸೊ ಹಾಗಾಗಿ ಯಾರು ನಮ್ಮ ತಲೆಗಳನ್ನ ಖಾಲಿ ಇಟ್ಕೊಂಡು ಅದರಲ್ಲಿ ಭೂತಗಳನ್ನ ತುಂಬ್ಕೊಳ್ಳೋದಿಕ್ಕೆ ಹೋಗಬೇಡಿ. ಹೌಸ್ ವೈಫ್ಗಳು ಇಂಡಿಪೆಂಡೆಂಟ್ ಆಗಿರೋದನ್ನ ಕಲಿಬೇಕು. ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಫೈನಾನ್ಷಿಯಲಿ ಅಂತ ಅಲ್ಲ, ದುಡ್ಡನ್ನು ಅರ್ನ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಮೆಂಟಲಿ ಇಂಡಿಪೆಂಡೆಂಟ್ ಆಗಿರಬೇಕು. ನಮಗೆ ಹಿಂಗೆ ಗೊತ್ತಾ, ಅಕ್ಕಪಕ್ಕ ಮಾತಾಡೋಕೆ ಯಾರಾದರೂ ಬೇಕು, ಆಮೇಲೆ ನಮ್ಮ ಕಂಪ್ನಿ ಕೊಡೋದಕ್ಕೆ ಯಾರಾದರೂ ಬೇಕು. ಈ ಥರ ನಮ್ಮ ಮೈಂಡ್ ಸೆಟ್, ಇದರಿಂದ ನಾವು ಹೊರಗಡೆ ಬರಬೇಕು. ಮೆಂಟಲಿ ಇಂಡಿಪೆಂಡೆಂಟ್ ಆಗಿರೋದು ಅಂತ ಅಂದರೆ, ನಾವು ಒಂದು ಸೀರೆನ ತಗೊಳ್ಬೇಕಾದ್ರೆ ನಾವು ಒಬ್ಬರೇ ಹೋಗಿ ಒಂದು ಸೀರೆನ ಬೈ ಮಾಡಬೇಕು. ಅದು 20 ಲಕ್ಷ ಆಗಿರ್ಬೋದು ಅಥವಾ 1,000 ರೂಪಾಯಿದಾದರೂ ಸರಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೆಂಟಲಿ ಇಂಡಿಪೆಂಡೆಂಟ್ ಆಗಿರೋದು ಅಂದರೆ ಇದೇ. ನಾವು 4 ಜನರನ್ನ ಕೇಳಿ ಆಮೇಲೆ ತೊಗೊಂಡು ಬಂದಮೇಲೆ 4 ಜನಕ್ಕೆ ತೋರಿಸೋದಾಗಿರ್ಬೋದು. ಈ ಮೈಂಡ್ ಸೆಟ್ಟಿಂದ ನಾವು ಹೊರಗಡೆ ಬರಬೇಕು. ನಾನಿವಾಗ ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಡ್ರ್ಯಾಗನ್ ಫ್ರೂಟ್ಸಲ್ಲಿ ತುಂಬಾ ವೆರೈಟಿ ಕಲರ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಅಂಗಡಿಯವ್ರನ್ನ ಕೇಳಿ ರೆಡ್ ಕಲರ್ ಇದ್ದರೆ ತೊಗೊಳ್ಳಿ, ಡ್ರ್ಯಾಗನ್ ಫ್ರೂಟ್ ಇದ್ದರೆ ಹಾಕೊಳ್ಳಿ. ಇಲ್ಲ ಅಂತ ಅಂದರೆ ಬೀಟ್ರೂಟ್ನ ಚೆನ್ನಾಗಿ ಮಿಕ್ಸಿ ಮಾಡಿ ಅದನ್ನು ಸೋದಿಸಿ ಅದರಲ್ಲಿರೋ ನೀರನ್ನು ಮಾತ್ರ ತೊಗೊಂಡು ನೀವು ಬೇಕಿದ್ರೆ ಹಾಕೋಬೋದು. ಅದರಿಂದನೂ ಕಲರ್ ಚೆನ್ನಾಗೇ ಬರುತ್ತೆ. ಡ್ರ್ಯಾಗನ್ ಫ್ರೂಟ್ ಹಾಕಲೇಬೇಕು ಅಂತ ಏನಿಲ್ಲ. ಆದರೆ ತುಂಬ ಜಾಸ್ತಿ ನೀವು ಬೀಟ್ರೂಟ್ನ ಹಾಕೋದಿಕ್ಕೆ ಹೋಗಬಾರ್ದು. ಒಂದು ಅರ್ಧ ಬೀಟ್ರೂಟ್ನ ಮಿಕ್ಸಿಗೆ ಹಾಕಿ ತೊಗೊಂಡ್ರೆ ಸಾಕು. ನಾನು ಇವಾಗ ಅರ್ಧ ಪಪ್ಪಾಯನ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಷ್ಟು ಹಣ್ಣಲ್ಲಿ ಒಂದು 2 to 3 ಬಾಟಲ್ ಅಂತೂ ಜಾಮ್ ರೆಡಿ ಆಗುತ್ತೆ. ಬಟ್ ನೀವು ಯಾರು ಇಷ್ಟೊಂದೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮೊದಲಿಗೆ ಒಂದು ಸ್ವಲ್ಪ ಮಾಡ್ಕೊಳ್ಳಿ, ಆಮೇಲೆ ಇಷ್ಟ ಆದರೆ ಮತ್ತೆ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ. ಇವಾಗ ಇಡ್ಲಿ ತಟ್ಟೆಯನ್ನು ತೊಗೊಂಡು ಏನು ಮಾಡ್ತಾ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಅಂತ ನಾನಿಲ್ಲಿ ಗಟ್ಟಿಯಾಗಿರೋ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವ್ದು ಗಟ್ಟಿಯಾಗಿರುತ್ತೋ ಅದನ್ನು ಮಾತ್ರ. ಪಪ್ಪಾಯ ಸ್ವಲ್ಪ ಗಟ್ಟಿಯಾಗಿತ್ತು, ಪಪ್ಪಾಯನ ಹಾಕ್ಕೊಂಡಿದ್ದೀನಿ. ಆ್ಯಪಲ್ ಕೂಡ ಗಟ್ಟಿ ಇತ್ತು, ಆ್ಯಪಲ್ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ನಾನು ಫಸ್ಟು ನೀರನ್ನು ಫುಲ್ ಕುದಿಯೋವರೆಗೂ ಇಟ್ಕೊಳ್ತೀನಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನಿವಾಗ ಆ್ಯಪಲ್ ಮತ್ತು ಪಪ್ಪಾಯನ ಏನು ಹಾಕ್ಕೊಂಡಿದ್ನಲ್ಲ ಅದನ್ನು ಇದ್ರೊಳಗೆ ಇಟ್ಕೊಂಡು ಒಂದು 5 minutes ಬೇಯಿಸ್ಕೊತೀನಿ. ಯಾಕಂದರೆ ಫ್ರೂಟ್ಸನ್ನು ಬೇಯಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಸಾಫ್ಟಾಗಿ ಮಿಕ್ಸಿ ಆಗುತ್ತೆ. ನಾವೇನಾದರೂ ಡೈರೆಕ್ಟಾಗಿ ಗಟ್ಟಿಯಾಗಿರೋ ಫ್ರೂಟ್ಸ್ನ ಹಾಗೆ ಮಿಕ್ಸಿ ಮಾಡಿಕೊಂಡ್ರೆ ಸ್ವಲ್ಪ ತರಿ ತರಿ ಆಗುತ್ತೆ. ಜಾಮ್ ಕೂಡ ಅಷ್ಟೇ ತರಿ ತರಿಯಾಗಿಯೇ ರೆಡಿ ಆಗುತ್ತೆ. ಸೊ ಹಾಗಾಗಿ ನಾನಿವಾಗ ಬೇಯಿಸ್ಕೊಂಡು ತೆಗೆದಿದ್ದಾದಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಬಿಡ್ತೀನಿ. ತುಂಬ ಹೊತ್ತು ಬೇಯಿಸ್ಕೊಂಡು ನೆಸಸರಿ ಇಲ್ಲ, ಒಂದು 5 minutes ಬೇಯಿಸ್ಕೊಂಡ್ರೆ ಸಾಕು. ಗಟ್ಟಿಯಾಗಿರೋ ಫ್ರೂಟ್ಸ್ ಎಲ್ಲನೂ ನೀವು ಇದೇ ಥರ ಬೇಯಿಸ್ಕೋಬೇಕಾಗತ್ತೆ. ನಾನಿವಾಗ ಬೇಯಿಸಿಟ್ಕೊಂಡಿರೋ ಫ್ರೂಟ್ಸ್ನ ಏನು ಮಾಡ್ತೀನಿ, ಮಿಕ್ಸಿ ಮಾಡ್ಕೊತೀನಿ. ಸ್ಮೂತಾಗಿ ಮಿಕ್ಸಿ ಮಾಡ್ಕೋಬೇಕು. ಇವಾಗ ಡ್ರ್ಯಾಗನ್ ಫ್ರೂಟ್ಸ್ ಕೂಡ ಅಷ್ಟೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನ್ಯಾಚುರಲ್ ಕಲರ್ ಎಷ್ಟು ಚೆನ್ನಾಗಿದೆ, ರೆಡ್ ಕಲರಲ್ಲಿ. ಅದೇ ನಾವು ಹೊರಗಡೆ ತೊಗೊಂಡು ಬಂದರೆ ಅದರಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡ್ತಾರೆ, ಆಮೇಲೆ ಪ್ರಿಸರ್ವೇಟಿವ್ ಕೂಡ ಆ್ಯಡ್ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ
ತುಂಬಾ ಶುಗರ್ ಹಾಕಿರ್ತಾರೆ ಅದರಲ್ಲಿ. ಸೊ ಹಾಗಾಗಿ ಹೊರಗಡೆದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ನಾವು ಯಾವ ಪಾತ್ರೆಯಲ್ಲಿ ಜಾಮ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿರ್ತೀವಲ್ಲ ಅದೇ ಪಾತ್ರೆಗೆ ಡೈರೆಕ್ಟಾಗಿ ಮಿಕ್ಸಿ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟೋನ್ ಮಾಡಿಕೊಂಡು ಅದೇ ಪಾತ್ರೆಯನ್ನು ಇಡ್ತಾ ಇದ್ದೀನಿ ನಾನು. ದಪ್ಪ ತಳ ಇರೋ ಪಾತ್ರೆ ತೊಗೊಂಡ್ರೆ ತುಂಬಾ ಒಳ್ಳೆಯದು. ತೆಳುವಾಗಿರೋ ಪಾತ್ರೆನ ತೊಗೊಳೋದಕ್ಕೆ ಹೋಗಬೇಡಿ, ಯಾಕಂದರೆ ಬೇಗ ಸೀದು ಹೋಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ಹೈ ಫ್ಲೇಮಲ್ಲಾದರೂ ಇಟ್ಕೋಬೋದು ಅಥವಾ ಲೋ ಫ್ಲೇಮಲ್ಲಾದರೂ ಇಟ್ಕೋಬೋದು. ನಮ್ಗೆ ಯಾವ ಥರ ಬೇಕಲ್ಲ ಆ ಥರ ಇಟ್ಕೊಂಡು ಮಾಡ್ಬೋದು. ನಾನಿಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ, ಯಾಕಂದರೆ ಬೇಗ ರೆಡಿ ಆಗಬೇಕಾಗಿದೆ. ಸೊ ಹಾಗಾಗಿ ಈ ಥರ ಕಂಟಿನ್ಯೂಸ್ ಆಗಿ ಕೈ ಬಿಡದೆ ತಿರುಗಬೇಕಾಗತ್ತೆ. ಈ ಥರ ಕ್ರೀಮಿ ಸ್ಟ್ರಕ್ಚರ್ ಆ್ಯಂಡ್ ಗಟ್ಟಿಯಾಗಿ ಬರಬೇಕು. ಅಲ್ಲಿವರೆಗೂ ನಾವು ಕೈ ಬಿಡದೆ ಈ ಥರ ತಿರುಗ್ತಾ ಇರಬೇಕು. ಇವಾಗ ಕ್ರೀಮಿಯಾಗಿ ಸ್ಟ್ರಕ್ಚರ್ ದಪ್ಪನಾಗಿ ಬಂದಿದೆ ಅಂತ ಅಂದಾಗ ಈ ಥರ 1 ಬೌಲಷ್ಟು ನಾನು ಇಲ್ಲಿ ಬೆಲ್ಲದ ಪೌಡರನ್ನು ಹಾಕ್ತಾ ಇದ್ದೀನಿ. ಬೆಲ್ಲ ಬೇಡ ಅಂತ ಅನ್ನೋರು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು. ಬೆಲ್ಲ ಹಾಕಿದರೆ ಸ್ವಲ್ಪ ಲೈಟಾಗಿ ಟೇಸ್ಟ್ ಕೂಡ ಚೇಂಜ್ ಇರುತ್ತೆ, ಬೇರೆ ಥರ ಬರುತ್ತೆ. ಬಟ್ ನೀವು ಸಕ್ಕರೆ ಬೇಕಿದ್ರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಬೆಲ್ಲ ಹಾಕಿದ ಮೇಲೆ ಮತ್ತೆ ನಾನು ಸ್ವಲ್ಪ ಹೊತ್ತು ಈ ಥರ ಬೇಯಿಸ್ಕೊತಾ ಇದ್ದೀನಿ. ಅದು ಕೂಡ ಬೆಲ್ಲ ಹಾಕಿದ ಮೇಲೂ ಅಷ್ಟೇ ಮತ್ತೆ ಗಟ್ಟಿಯಾಗಿ ಸ್ಟ್ರಕ್ಚರ್ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ ನಾವು. ಮತ್ತೆ ಕೈ ಬಿಡದೆ ಕಂಟಿನ್ಯೂಸ್ ಆಗಿ ತಿರಿತಾ ಇರಬೇಕು. ಇವಾಗ ಒಂದು ಪ್ಲೇಟ್ಗೆ ಹಾಕಿ ನಾನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ನೋಡ್ಬೋದು ಈ ಥರ ಸ್ಟ್ರಕ್ಚರ್ ಬರಬೇಕು. ಕೈಗೆ ಅಂಟ್ತಾ ಇದೆ, ಕೆಳಗಡೆ ಬೀಳ್ತಾ ಇಲ್ಲ. ಈ ಥರ ಬಂದರೆ ಇದು ಪರ್ಫೆಕ್ಟಾಗಿ ಜಾಮ್ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಇಷ್ಟು ಏನು ಥಿಕ್ನೆಸ್ ಇದೆ ಅಲ್ಲ, ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಜಾಸ್ತಿ ಆಗುತ್ತೆ ಇದು. ಸೊ ಹಾಗಾಗಿ ಇಲ್ಲಿ ನಾವು ಎಷ್ಟು ಗಟ್ಟಿಯಾಗಿ ನಾವು ಮಾಡ್ಕೊತೀವಲ್ಲ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಜಾಮ್ದು. ಮಾಡೋ ಟೈಮಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಮಾಡಿ ಇಟ್ಟಿದ್ದಾದ್ಮೇಲೆ ಕೆಲಸ ತುಂಬಾ ಈಸಿ ಆಗತ್ತೆ ಅಂತ ಹೇಳ್ಬೋದು. ಇವಾಗ ನಾನು ತಣ್ಣಗಾಗೋದಕ್ಕೆ ಅಂತ ಬಿಟ್ಟಿದ್ದೆ. ತಣ್ಣಗಾದ್ಮೇಲೆ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು. ಇಷ್ಟು ಗಟ್ಟಿ ಆದರೆ ಪರ್ಫೆಕ್ಟಾಗಿ ಜಾಮ್ ರೆಡಿಯಾಗಿದೆ ಅಂತ ಅರ್ಥ. ಫ್ರಿಜ್ಜಲ್ಲಿ ನೀವು ಇದನ್ನು 1 ಮಂತ್ವರೆಗೂ ಸ್ಟೋರ್ ಮಾಡ್ಕೋಬೋದು, ಏನೂ ತೊಂದರೆ ಆಗಲ್ಲ. 1 ಮಂತ್ 2 ಮಂತ್ ಎಷ್ಟು ದಿನನಾದರೂ ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು. ಚಪಾತಿಗೆ, ದೋಸಾಗೆ, ಬ್ರೆಡ್ಗೆ ಯಾವುದಕ್ಕಾದರೂ ಹಚ್ಕೊಡಿ ಜಾಮ್ನ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಹಚ್ಕೊಡಿ, ಆದರೆ ಒಂದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ತುಂಬ ಸ್ವೀಟ್ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಜಾಸ್ತಿ ಏನಾದರೂ ಸ್ವೀಟ್ ಹಾಕಿದರೆ ಜಾಮ್ ಟೇಸ್ಟ್ ಎಲ್ಲ ಕೆಟ್ಟೋಗುತ್ತೆ. ಜಾಸ್ತಿ ಸ್ವೀಟ್ ಇರಬಾರ್ದು. ಜಾಮ್ ಅಂದರೆ ಲೈಟಾಗಿ ಸ್ವೀಟ್ ಇದ್ದರೆ ಮಾತ್ರ ಜಾಮ್ ಟೇಸ್ಟ್ ಜಾಸ್ತಿ ಆಗುತ್ತೆ, ಯಾಕಂದರೆ ಫ್ರೂಟಲ್ಲಿ ಆಲ್ರೆಡಿ ಸ್ವೀಟ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಡಿಮೆನೇ ನೀವು ಸಕ್ಕರೆ ಹಾಕ್ಕೊಳ್ಳಿ, ಅಥವಾ ಬೆಲ್ಲ ಹಾಕೋದಾದರೂ ಸರಿ, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಒಳ್ಳೆ ಫ್ರೂಟ್ಸ್ನ ಬಳಸಿ ಮನೆಯಲ್ಲೇ ಮಾಡಿರೋ ಜಾಮ್ ಅಲ್ವಾ. ಸೊ ಹಾಗಾಗಿ ನಾವು ಎಷ್ಟು ಬೇಕಾದರೂ ಇದಕ್ಕೆ ಜಾಮ್ನ ಸೇರಿಸ್ಬೋದು. ನಾವು ಹೊರಗಡೆ ತೊಗೊಂಡು ಬಂದರೆ ಏನು ಮಾಡ್ತೀವಿ, ಸ್ವಲ್ಪ ಸ್ವಲ್ಪ ಹಚ್ಚಿ ಕೊಡ್ತೀವಿ. ಬಟ್ ಮನೇಲಿ ಮಾಡಿರೋ ಜಾಮ್ ಅಂತ ಅಂದರೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಎಲ್ಲ ಥರ ಫ್ರೂಟ್ಸ್ ಇರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಮಕ್ಕಳಿಗೆ ಸ್ವಲ್ಪ ಜಾಸ್ತಿನೇ ನೀವು ಜಾಮ್ನ ಹಾಕ್ಕೊಡಿ. ನಾನಿವಾಗ ಕಾಳುಗಳನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾಳೆ ಸ್ನ್ಯಾಕ್ಸಿಗಾಗಿರ್ಬೋದು ಅಥವಾ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಎಲ್ಲದಕ್ಕೂ ದಿ ಬೆಸ್ಟ್ ಆಗಿರುವಂತಹ ಒಂದು ಈ ಥರ ಕಾಳು ನೆನೆಸಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನಿವಾಗ ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಬಟಾಣಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಶೇಂಗಾ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾನ ಮಕ್ಕಳು ತಿನ್ನೋದ್ರಿಂದ ಬ್ರೈನ್ ಶಾರ್ಪ್ ಆಗುತ್ತೆ. ರಾಜ್ಮಾ ಕೂಡ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಕಾಳುಗಳನ್ನು ಸೇರಿಸಿ ಈ ಥರ ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಇವತ್ತು ನೆನೆಸಿಟ್ಕೊಂಡ್ರೆ ನಾಳೆ ಅನ್ನೋಷ್ಟರಲ್ಲಿ ಪರ್ಫೆಕ್ಟಾಗಿ ನೆಂದಿರುತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್.